ಕಾನೂನಂತೆ ಕಾನೂನು ದಲಿತ ವಿರೋಧಿ ಬಿಜೆಪಿ ಆರ್ಎಸ್ಎಸ್ ಮುಖಂಡರುಗಳಿಗೆ ಸಂವಿಧಾನ ವಿರೋಧಿ ಆರ್ಎಸ್ಎಸ್ ಬಿಜೆಪಿ ಮುಖಂಡರುಗಳಿಗೆ ಮಹಿಳಾ ವಿರೋಧಿ ಬಿಜೆಪಿ ಆರ್ಎಸ್ಎಸ್ ಮುಖಂಡರುಗಳಿಗೆ ದಲಿತ ವಿರೋಧಿ ಬಿಜೆಪಿ ಆರ್ಎಸ್ಎಸ್ ಮುಖಂಡರುಗಳಿಗೆ ಸಂವಿಧಾನ ವಿರೋಧಿ ಬಿಜೆಪಿ ಆರ್ಎಸ್ಎಸ್ ಮುಖಂಡರುಗಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರನಿಗೆ ಮಹಿಳಾ ವಿರೋಧಿ ಓಟಿ ರವಿಗೆ ದಲಿತ ವಿರೋಧಿ ಮುನಿರತ್ನನಿಗೆ ಬಂಧುಗಳೇ, ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಕುರುಬರ ಸಂಘದ ಅಧ್ಯಕ್ಷರಾದಂತ ಸುರೇಶ್ ಅವರು ಮಾತನಾಡಲಿದ್ದಾರೆ. ಈ ಚಳುವಳಿಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಈ ಚಳುವಳಿಯ ಉದ್ದೇಶ ಏನಿವತ್ತು ಭಾರತೀಯ ಜನತಾ ಪಕ್ಷದವರು ಮತ್ತೆ RSS ಕುತಂತ್ರಿಗಳು ಎಲ್ಲರೂ ಸೇರಿ ಇವತ್ತು ಪ್ರಿಯಾಂಕಾ ಖರ್ಗೆ ಎಲ್ಲ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಷ್ಟ್ರದಲ್ಲೇ ಮಾದರಿಯಾಗಿರ್ತಕ್ಕಂಥ ಕರ್ನಾಟಕ ಸ್ವಾಮಿ ಅವರೇ, ಹಿಂದೊಮ್ಮೆ RSS ಅವ್ರ ಮಾತು ಕೇಳ್ಕೊಂಡು ಚಡ್ಡಿ ಹಾಕೊಂಡ್ಬಂದು ಮುಖ್ಯಮಂತ್ರಿ ಮನೆ ಹತ್ರ ಕೂತ್ಕೊಂಡಿದ್ರು. ನಾಚಿಕೆ ಆಗ್ಬೇಕು. ಒಬ್ಬ ದಲಿತ ಮುಖಂಡ ಆಗಿ ಇತ್ಕೊಂಡು ಇವತ್ತು ದಲಿತರನ್ನ ಹೆಸರು ಹೇಳ್ಕೊಂಡು ಇವತ್ತು ಮುಂದೆ ಹೋಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ, ನೀವು ಆ ಸ್ಥಳದಲ್ಲಿ ಇರ್ತಕ್ಕಂಥ ಅನಾಲಯಕ್ಕೂ ನೀವು ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅನಾಲಯಕ್ಕೆ ನನ್ನ ಪ್ರಕಾರ. ಹಾಗಾಗಿ ನಾವು ಇವತ್ತು ಸಾಂಕೇತಿಕ ಮಾಡ್ತಾ ಇರ್ತಕ್ಕಂಥ ಉಗ್ರ ಚಳುವಳಿ ಮಾಡ್ತೇವೆ ಮುಂದೆ ಅಂತೇಳಿ ಇವತ್ತು ಬಂದಿರತಕ್ಕಂಥ ಎಲ್ಲ ನನ್ನ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾಂಗ್ರೆಸ್ಸಿನ ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಮುಖಂಡಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ದೇಶ ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಮುಖಂಡರುಗಳಿಗೆ, ಸಂವಿಧಾನ ಬದಲಾಯಿಸಲು ಹೊರಟು ಅದಕ್ಕೆ ಮುಖಕ್ಕೆ ಮಂಗಳಾರತಿ ಎತ್ತಿಸಿಕೊಂಡಿರ್ತಕ್ಕಂಥ ಬಿಜೆಪಿ ಮುಖಂಡರುಗಳಿಗೆ ಡೌನ್ 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 ಡೌನ್. ಕೆಲವು ತಿಂಗಳ ಹಿಂದೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಮೂಡ ಅಂತಕ್ಕಂಥ ಸುಳ್ಳು ಆರೋಪ ಮಾಡಿದ್ರು. 3 ವಿಧಾನಸಭಾ ಕ್ಷೇತ್ರದಲ್ಲಿ ಮುಖಕ್ಕೆ ಮಂಗಳಾರತಿ ಎತ್ತಿದ ಮೇಲೆ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಮೂಡ ಬಿಟ್ಬಿಟ್ಟು ಈಗ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಇಲ್ಲದೆ ಇರೋ ಸಲ್ಲದೆ ಇರೋ ಆರೋಪ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಮೂಲಕ ನಾವು ಎಚ್ಚರಿಕೆ ಕೊಡಬೇಕು. ಇನ್ನು ಮುಂದೆ ಈ ರೀತಿಯ ಪ್ರತಿಭಟನೆಯನ್ನು ನೀವು ಮಾಡೋದಾದ್ರೆ ನಾವು ಪ್ರತಿ ಗ್ರಾಮಾಂತರ ಪ್ರದೇಶದ ಹಳ್ಳಿಗಳಲ್ಲಿ ಈ ಪ್ರತಿಭಟನೆ ರೂಪಿಸಬೇಕಾಗ್ತದೆ. ನಿಮ್ಮ ವಿರುದ್ಧ ಚಳುವಳಿಯನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಹೇಳಬೇಕಾಗ್ತದೆ. ಬಹಳ ಮುಖ್ಯವಾಗಿ ಈ ಹೋರಾಟ ನಿರಂತರವಾಗಿರ್ತದೆ. ಇದು ಯಾವುದೇ ಕಾರಣಕ್ಕೂ ನಿಂತು ನೀರಲ್ಲ. ಎಲ್ಲಿವರೆಗೆ ಬಿಜೆಪಿ ಸರ್ಕಾರ ಪ್ರಭುತ್ವದ ಕೇಂದ್ರದಲ್ಲಿ ಅಲ್ಲಿಯವರೆಗೂ ಕೂಡ ನಾವು ನಿಲ್ಲಿಸಲ್ಲ. ಪ್ರಜಾಪ್ರಭುತ್ವದ ಅತ್ಯಂತ ದೈವ ಸಮಾನವಾದ ಆ ಒಂದು ಲೋಕಸಭೆಯಲ್ಲೇ ಆ ಒಬ್ಬ ಗೃಹ ಮಂತ್ರಿ ಅನ್ಸ್ಕೊಂತಕ್ಕಂಥ ಈ ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ಗೃಹ ಮಂತ್ರಿ ಅನ್ಸ್ಕೊಂಡಿರ್ತಕ್ಕಂಥವ್ರು ಅಂಬೇಡ್ಕರ್ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ್ರು. ಅಂಬೇಡ್ಕರ್ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ್ರು. ಈ ನಾರಾಯಣ ಸ್ವಾಮಿ ಅವ್ರನ್ನ ವಿರೋಧ ಮಾಡಬೇಕು, ನಮ್ಮ ನಾಯಕರಾದ ಪ್ರಿಯಾಂಕಾ ಖರ್ಗೆ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ. ಇವೆಲ್ಲರೂ ಕೂಡ ಅಧಿಕಾರಕ್ಕೋಸ್ಕರ ಅವರ ಬೂಟ್ ಲೆಕ್ತಾ ಇರ್ತಕ್ಕಂಥ ನಾಯಕರಾಗ್ತಾ ಇದ್ದಾರೆ. ಇದನ್ನ ನಾವು ದೂರೀಕರಿಸಬೇಕು, ಇವ್ರನ್ನ ತೊಲಗಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡೋಣ ಅನ್ನುವಂಥದ್ದನ್ನ ನಾವೆಲ್ಲರಿಗೂ ವಿನಂತಿ ಮಾಡ್ತಾ ಈ ಹೋರಾಟ ಯಶಸ್ವಿ ಆಗ್ತದೆ. ಈ ಒಂದು ಕ್ರಿಯೆ ನಿಲ್ಲಬೇಕು ಅನ್ನುವಂಥದ್ದನ್ನ ಈ ಮೂಲಕ ಒತ್ತಾಯಪೂರ್ವಕವಾಗಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಅಲ್ಲ, ಇದು ಪ್ರತಿಭಟನೆಯ ಉದ್ದೇಶ. ಈ ಪ್ರತಿಭಟನೆಯ ಉದ್ದೇಶ ಇಲ್ಲಿರ್ತಕ್ಕಂಥದ್ದು ಕರ್ನಾಟಕದಲ್ಲಿರ್ತಕ್ಕಂಥ ಮೂಲೆಗಳಲ್ಲಿ ರೈತಾಪಿ ವರ್ಗದ ಜನ, ಮಹಿಳಾ ವೃಂದದ ಜನ ಅಲ್ಲದೆ ಪ್ರಗತಿಪರ ಸಂಘಟನೆಗಳು ಪ್ರಿಯಾಂಕ್ ಖರ್ಗೆ ಅವರ ಪರ ಇವತ್ತು ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾವೆ. ಮೂಲ ಉದ್ದೇಶ ಇಷ್ಟೇ. ಪ್ರಿಯಾಂಕಾ ಖರ್ಗೆ ಅವ್ರನ್ನ ನೀವು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? BJPಯವರು ನೀವು ಆಡಳಿತದಲ್ಲಿದ್ದಾಗ ಅವ್ರು ತಂದಂಥ ಬಿಟ್ಕಾಯಿನ್ ಸರ್ಕಾರಕ್ಕೆ ಎಷ್ಟು ನಷ್ಟ ಆಗಿದೆ. PSI ಹಗರಣ, ಇದರಿಂದ ಎಷ್ಟು ವಿದ್ಯಾರ್ಥಿಗಳಿಗೆ ಅನಾನುಕೂಲ ಆಯಿತು. ಇದರಿಂದ ಎಷ್ಟು ಜನ ಸ್ಟೂಡೆಂಟ್ಗಳು ಸತ್ರು ಆವತ್ತಿನ ದಿವಸ. ಕ್ರಿಪ್ಟೋ ಕಾಯಿನ್ ವ್ಯವಸ್ಥೆ ಏನಾಯಿತು, ಇವೆಲ್ಲವನ್ನು ಕೂಡ ಅವರು ಸಮಗ್ರವಾಗಿ ಅವ್ರು ಮುಂದಿಟ್ಟಾಗ ಅವರಿಗೆಲ್ಲ ತಡೆಯಲಾರದಷ್ಟು ಸಂಕಟ ಆಗೋಯ್ತು.
ಅದಕ್ಕೆ ಅವರು ಏನಾದರೂ ಮಾಡಿ ಪ್ರಿಯಾಂಕ ಖರ್ಗೆ ಅವ್ರನ್ನ ಯಾವುದಾದ್ರೂ ಒಂಥರ ರೂಪ ತಂದು ನಾವು ತೇಜವಧೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಿ ಜೆ ಪಿಯವರು ಅದನ್ನು ಶುರು ಮಾಡಿದ್ರು. ಇದು ನಾನು ನಿಮ್ಗೆ ಹೇಳ್ತಾನೆ, ಈ ಥರ ತೇಜವಧೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಯಾವ ಜನಸಾಮಾನ್ಯರು ಕೂಡ ಒಪ್ಪುವಂಥದ್ದಲ್ಲ. ನಾವು ಬಿ ಜೆ ಪಿಯವರು ತೊಲಗೋ ತನಕ ಪ್ರತಿಭಟನೆ ಬಿಡೋದಿಲ್ಲ. ಅವರು ರಾಜೀನಾಮೆ ತಗೊಳಕ್ಕಾಗೋದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಮಾನ್ಯ ಗೃಹ ಸಚಿವರು ಏನು ಹೇಳಿರೋದು, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜನ, ಮಾಡಲಿ, ಅವ್ರು ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ರಾಜೀನಾಮೆ ಏನಕ್ಕೆ ಕೊಡಬೇಕು ಅನ್ನೋದು ಭಾಳ ಮುಖ್ಯ. ಅವ್ರ ಹೆಸರಿದೆಯಾ ಅದರಲ್ಲಿ? ನೋಡಿ, ಈಗ ನೀವು ನಾನು ಒಬ್ಬ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ನಿಮಗೆ ವ್ಯವಹಾರ ಇದೆ. ಅವರು ಪ್ರಿಯಾಂಕ್ ಖರ್ಗೆ ಅವರು, ನಿಮ್ಮದು ಅವ್ರದ್ದು ಫೋಟೋ ಇದೆ, ನಿಮ್ಮ ಫೋಟೋ ಹೇಳ್ಬಿಟ್ರು ಅವರು ದುಡ್ಡು ತಗೊಂಡ್ರು ಅಂತಂದ್ರೆ ನೀವೆಲ್ಲ ತಗೊಂಡಿದ್ದಾರೆ ಅವರು. ನಿಮಗೆ ನಮಗೆ ವ್ಯವಹಾರ ಇದೆ, ಅದು ಸತ್ಯರಾಮ್ ನಾನು. ಇದು ನ್ಯಾಯವಾ? ಹೇಳಿ, ಮತ್ತೆ ನೀವೇ ಹೇಳಿ. ಇದಕ್ಕೆ ನ್ಯಾಯಬದ್ಧವಾಗಿ ಹೋರಾಟ ಮಾಡಲಿ. ಸತ್ತ ವ್ಯಕ್ತಿಯ ಮೇಲೆ, ಸತ್ತ ವ್ಯಕ್ತಿಯನ್ನು ಮುಂದಿಟ್ಟುಕೊಂಡು ಸತ್ತವರ ಮನೆಗೆ ಹೋಗಿ ಅಲ್ಲಿರ್ತಕ್ಕಂಥವ್ರನ್ನ ಪ್ರಚೋದನೆ ಮಾಡಿ ಈ ಥರ ಕುತಂತ್ರ ರಾಜಕಾರಣ ಮಾಡೋದು ಎಷ್ಟು ಸರಿ? ಇದು ನ್ಯಾಯವಾ? ಇದನ್ನು ನೀವು ಹೇಳ್ಬೇಕಾಗ್ತದೆ.